ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ದಾಸೋಹಕ್ಕೆ ಹೆಸರುವಾಸಿ. ಈ ದಾಸೋಹದಲ್ಲಿ ಅತಿ ಮುಖ್ಯವಾದಂತಹ ಏನಂತಂದ್ರೆ ರೊಟ್ಟಿ ಜಾತ್ರೆ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಇಲ್ಲಿ ಬರ್ತಕ್ಕಂಥ ಲಕ್ಷಾಂತರ ಜನರಿಗೆ ರೊಟ್ಟಿಯನ್ನ ಪ್ರಸಾದದಲ್ಲಿ ಊಟದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ರೊಟ್ಟಿಯನ್ನ ವಿತರಣೆ ಮಾಡಲಾಗುತ್ತೆ. ಹೀಗಾಗಿ ರೊಟ್ಟಿ ಜಾತ್ರೆ ಅಂತ ಕೂಡ ಕರೀತಾರೆ. ಸದ್ಯ ನಾನು ಈ ರೊಟ್ಟಿಯನ್ನ ಸ್ಟೋರ್ ಮಾಡ್ತಕ್ಕಂತಹ ಒಂದು ಗೋಡೌನ್ ನಲ್ಲಿ ಇದ್ದೀನಿ. ಈಗಾಗಲೇ ಏನಂತಂದ್ರೆ ಕೊಪ್ಪಳದ ಈ ಒಂದು ಇವತ್ತು ಸಾಯಂಕಾಲ ನಡೆಯುವಂತಹ ಮಹಾರಥೋತ್ಸವ ಏನಿದೆ, ಈ ರಥೋತ್ಸವಕ್ಕೆ ಆಗಮಿಸ್ತಕ್ಕಂಥ ಸುಮಾರು 8 ರಿಂದ 10 ಲಕ್ಷ ಜನರಿಗೆ ಎಲ್ಲರಿಗೂ ಕೂಡ ರೊಟ್ಟಿ ಊಟವನ್ನ ಪ್ರಸಾದವಾಗಿ ನೀಡ್ತಾರೆ. ಈ ಎಲ್ಲಾ ಜನರಿಗೂ ಕೂಡ ನೀಡಲಿಕ್ಕೆ ಬೇಕಾದಂತಹ ಏನು ಸುಮಾರು 20 ರಿಂದ 25 ಲಕ್ಷ ರೊಟ್ಟಿಗಳು ಈಗಾಗಲೇ ಏನಂತಂದ್ರೆ ಈ ಒಂದು ಏನು ಮಹಾದಾಸೋಹದಲ್ಲಿ ಈಗಾಗಲೇ ಸಂಗ್ರಹವಾಗಿದೆ ಅಂತಾನೆ ಹೇಳ್ಬೋದು. ಸುಮಾರು 15 ದಿನಗಳಿಂದ ಕೊಪ್ಪಳ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಗ್ರಾಮಸ್ಥರು ತಮ್ಮ ಮನೆಗಳಲ್ಲಿ, ತಮ್ಮ ಊರುಗಳಲ್ಲಿ, ತಮ್ಮ ಏರಿಯಾಗಳಲ್ಲಿ ಏನಂತಂದ್ರೆ ಎಲ್ಲರೂ ಒಟ್ಟಾಗಿ ರೊಟ್ಟಿಯನ್ನ ಮಾಡಿಕೊಂಡು ಅಲ್ಲಿಂದ ತೆಗೆದುಕೊಂಡು ಬಂದು ಮಠಕ್ಕೆ ಕೊಡುವಂತಹ ಪ್ರತೀತಿ ಸುಮಾರು ವರ್ಷಗಳಿಂದಲೂ ಕೂಡ ನಡೆದು ಬಂದಿದೆ. ಇದು ಪ್ರತಿ ವರ್ಷವೂ ಕೂಡ ಜನರು ಸ್ವಯಂ ಪ್ರೇರಿತವಾಗಿ ತಮ್ಮ ಮನೆಗಳಲ್ಲಿ ಜೋಳದ ರೊಟ್ಟಿ ಆಗಿರ್ಬೋದು, ಸಜ್ಜಿ ರೊಟ್ಟಿ ಆಗಿರ್ಬೋದು, ಇವುಗಳನ್ನ ತಯಾರು ಮಾಡಿ ಮನೆಗಳಲ್ಲೇ ಅವನ್ನ ಒಣಗಿಸಿ ಏನು ಈ ಒಂದು ದಾಸೋಹದಲ್ಲಿ ಏನು 3 ದಿನಗಳ ಕಾಲ ನಿರಂತರವಾಗಿ ಈ ಒಂದು ದಾಸೋಹದಲ್ಲಿ ರೊಟ್ಟಿಯನ್ನ ಕೊಡ್ಲಿಕ್ಕೆ ಬೇಕಾದಂತಹ ಸಂಖ್ಯೆಯಲ್ಲಿ ರೊಟ್ಟಿಯನ್ನ ತಯಾರು ಮಾಡಿರ್ತಾರೆ. ಇವೆಲ್ಲವನ್ನು ಕೂಡ ಇವತ್ತಿನವರೆಗೂ ಕೂಡ ಏನು ಭಕ್ತರು ತಮ್ಮ ಮನೆಗಳಿಂದ ತೆಗೆದುಕೊಂಡು ಬಂದು ಮಠದ ಆವರಣದಲ್ಲಿ ಏನು ದಾಸೋಹದಕ್ಕೆ ತಂದು ಕೊಡ್ತಾರೆ. ಇಲ್ಲಿ ನಡೀತಕ್ಕಂತಹ ಮಹಾದಾಸೋಹದಲ್ಲಿ ಈ ಒಂದು ರೊಟ್ಟಿಯನ್ನ ಭಕ್ತರಿಗೆ ಒಂದು ಪ್ರಸಾದದ ರೂಪದಲ್ಲಿ ಕೊಡ್ತಾ ಇದ್ದಾರೆ. ನಿರಂತರವಾಗಿ 15 ದಿನಗಳ ಕಾಲ ನಡೆಯುವಂತಹ ಅಂದ್ರೆ ಜನವರಿ 5 ರಿಂದ ಜನವರಿ 20ರವರೆಗೂ ನಿರಂತರವಾಗಿ 15 ದಿನಗಳ ಕಾಲ ನಡೀತಕ್ಕಂತಹ ಈ ಒಂದು ಜಾತ್ರೆಯಲ್ಲಿ ಏನು ಮಹಾದಾಸೋಹದಲ್ಲಿ ಭಕ್ತರಿಗೆ ಈ ರೊಟ್ಟಿಗಳನ್ನ ವಿತರಣೆ ಮಾಡಲಾಗ್ತಾ ಇದೆ. ಈಗಾಗಲೇ ಏನಂತಂದ್ರೆ ಸುಮಾರು 20 ರಿಂದ 25 ಲಕ್ಷ ರೊಟ್ಟಿಗಳು ಬಂದಿದಾವೆ ಅನ್ನುವಂತ ಒಂದು ಮಾಹಿತಿಯನ್ನ ಇಲ್ಲಿರುವಂತವ್ರು ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ಜನರು ಬರ್ತಾ ಇದ್ದಾರೆ, ಸಾಕಷ್ಟು ರೊಟ್ಟಿಗಳನ್ನು ಕೂಡ ಮತ್ತೆ ಸಂಗ್ರಹವಾಗ್ತಾ ಇದಾವೆ ಅನ್ನುವಂಥದ್ದು ನಿಜಕ್ಕೂ ಏನಂತಂದ್ರೆ ಒಂದು ವಿಶೇಷ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಉತ್ತರ ಕರ್ನಾಟಕ ಶೈಲಿಯ ಜೋಳದ ರೊಟ್ಟಿ ಊಟ, ಸಜ್ಜಿ ರೊಟ್ಟಿ ಊಟವನ್ನ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಉಣಬಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ಹಿರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ದಾಸೋಹಕ್ಕೆ ಹೆಸರುವಾಸಿ. ಈ ದಾಸೋಹದಲ್ಲಿ ಅತಿ ಮುಖ್ಯವಾದಂತಹ ಏನಂತಂದ್ರೆ ರೊಟ್ಟಿ ಜಾತ್ರೆ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಇಲ್ಲಿ ಬರ್ತಕ್ಕಂಥ ಲಕ್ಷಾಂತರ ಜನರಿಗೆ ರೊಟ್ಟಿಯನ್ನ ಪ್ರಸಾದದಲ್ಲಿ ಊಟದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ರೊಟ್ಟಿಯನ್ನ ವಿತರಣೆ ಮಾಡಲಾಗುತ್ತೆ. ಹೀಗಾಗಿ ರೊಟ್ಟಿ ಜಾತ್ರೆ ಅಂತ ಕೂಡ ಕರೀತಾರೆ. ಸದ್ಯ ನಾನು ಈ ರೊಟ್ಟಿಯನ್ನ ಸ್ಟೋರ್ ಮಾಡ್ತಕ್ಕಂತಹ ಒಂದು ಗೋಡೌನ್ ನಲ್ಲಿ ಇದ್ದೀನಿ. ಈಗಾಗಲೇ ಏನಂತಂದ್ರೆ ಕೊಪ್ಪಳದ ಈ ಒಂದು ಇವತ್ತು ಸಾಯಂಕಾಲ ನಡೆಯುವಂತಹ ಮಹಾರಥೋತ್ಸವ ಏನಿದೆ, ಈ ರಥೋತ್ಸವಕ್ಕೆ ಆಗಮಿಸ್ತಕ್ಕಂಥ ಸುಮಾರು 8 ರಿಂದ 10 ಲಕ್ಷ ಜನರಿಗೆ ಎಲ್ಲರಿಗೂ ಕೂಡ ರೊಟ್ಟಿ ಊಟವನ್ನ ಪ್ರಸಾದ ನೀಡ್ತಾರೆ. ಈ ಎಲ್ಲಾ ಜನರಿಗೂ ಕೂಡ ನೀಡಲಿಕ್ಕೆ ಬೇಕಾದಂತಹ ಏನು ಸುಮಾರು 20 ರಿಂದ 25 ಲಕ್ಷ ರೊಟ್ಟಿಗಳು ಈಗಾಗಲೇ ಏನಂತಂದ್ರೆ ಈ ಒಂದು ಏನು ಮಹಾದಾಸೋಹದಲ್ಲಿ ಈಗಾಗಲೇ ಸಂಗ್ರಹವಾಗಿದೆ ಅಂತಾನೆ ಹೇಳ್ಬೋದು. ಸುಮಾರು 15 ದಿನಗಳಿಂದ ಕೊಪ್ಪಳ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಗ್ರಾಮಸ್ಥರು ತಮ್ಮ ಮನೆಗಳಲ್ಲಿ, ತಮ್ಮ ಊರುಗಳಲ್ಲಿ, ತಮ್ಮ ಏರಿಯಾಗಳಲ್ಲಿ ಏನಂತಂದ್ರೆ ಎಲ್ಲರೂ ಒಟ್ಟಾಗಿ ರೊಟ್ಟಿಯನ್ನ ಮಾಡಿಕೊಂಡು ಅಲ್ಲಿಂದ ತೆಗೆದುಕೊಂಡು ಬಂದು ಮಠಕ್ಕೆ ಕೊಡುವಂತಹ ಪ್ರತೀತಿ ಸುಮಾರು ವರ್ಷಗಳಿಂದಲೂ ಕೂಡ ನಡೆದು ಬಂದಿದೆ. ಇದು ಪ್ರತಿ ವರ್ಷವೂ ಕೂಡ ಜನರು ಸ್ವಯಂ ಪ್ರೇರಿತವಾಗಿ ತಮ್ಮ ಮನೆಗಳಲ್ಲಿ ಜೋಳದ ರೊಟ್ಟಿ ಆಗಿರ್ಬೋದು, ಸಜ್ಜಿ ರೊಟ್ಟಿ ಆಗಿರ್ಬೋದು, ಇವುಗಳನ್ನ ತಯಾರು ಮಾಡಿ ಮನೆಗಳಲ್ಲೇ ಅವನ್ನ ಒಣಗಿಸಿ ಏನು ಈ ಒಂದು ದಾಸೋಹದಲ್ಲಿ ಏನು 3 ದಿನಗಳ ಕಾಲ ನಿರಂತರವಾಗಿ ಈ ಒಂದು ದಾಸೋಹದಲ್ಲಿ ರೊಟ್ಟಿಯನ್ನ ಕೊಡ್ಲಿಕ್ಕೆ ಬೇಕಾದಂತಹ ಸಂಖ್ಯೆಯಲ್ಲಿ ರೊಟ್ಟಿಯನ್ನ ತಯಾರು ಮಾಡಿರ್ತಾರೆ. ಇವೆಲ್ಲವನ್ನು ಕೂಡ ಇವತ್ತಿನವರೆಗೂ ಕೂಡ ಏನು ಭಕ್ತರು ತಮ್ಮ ಮನೆಗಳಿಂದ ತೆಗೆದುಕೊಂಡು ಬಂದು ಮಠದ ಆವರಣದಲ್ಲಿ ಏನು ದಾಸೋಹದಕ್ಕೆ ತಂದು ಕೊಡ್ತಾರೆ. ಇಲ್ಲಿ ನಡೀತಕ್ಕಂತಹ ಮಹಾದಾಸೋಹದಲ್ಲಿ ಈ ಒಂದು ರೊಟ್ಟಿಯನ್ನ ಭಕ್ತರಿಗೆ ಒಂದು ಪ್ರಸಾದದ ರೂಪದಲ್ಲಿ ಕೊಡ್ತಾ ಇದ್ದಾರೆ. ನಿರಂತರವಾಗಿ 15 ದಿನಗಳ ಕಾಲ ನಡೆಯುವಂತಹ ಅಂದ್ರೆ ಜನವರಿ 5 ರಿಂದ ಜನವರಿ 20ರವರೆಗೂ ನಿರಂತರವಾಗಿ 15 ದಿನಗಳ ಕಾಲ ನಡೀತಕ್ಕಂತಹ ಈ ಒಂದು ಜಾತ್ರೆಯಲ್ಲಿ ಏನು ಮಹಾದಾಸೋಹದಲ್ಲಿ ಭಕ್ತರಿಗೆ ಈ ರೊಟ್ಟಿಗಳನ್ನ ವಿತರಣೆ ಮಾಡಲಾಗ್ತಾ ಇದೆ. ಈಗಾಗಲೇ ಏನಂತಂದ್ರೆ ಸುಮಾರು 20 ರಿಂದ 25 ಲಕ್ಷ ರೊಟ್ಟಿಗಳು ಬಂದಿದಾವೆ ಅನ್ನುವಂತ ಒಂದು ಮಾಹಿತಿಯನ್ನ ಇಲ್ಲಿರುವಂತವ್ರು ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ಜನರು ಬರ್ತಾ ಇದ್ದಾರೆ, ಸಾಕಷ್ಟು ರೊಟ್ಟಿಗಳನ್ನು ಕೂಡ ಮತ್ತೆ ಸಂಗ್ರಹವಾಗ್ತಾ ಇದಾವೆ ಅನ್ನುವಂಥದ್ದು ನಿಜಕ್ಕೂ ಏನಂತಂದ್ರೆ ಒಂದು ವಿಶೇಷ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಉತ್ತರ ಕರ್ನಾಟಕ ಶೈಲಿಯ ಜೋಳದ ರೊಟ್ಟಿ ಊಟ, ಸಜ್ಜಿ ರೊಟ್ಟಿ ಊಟವನ್ನ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಉಣಬಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ಹಿರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ದಾಸೋಹಕ್ಕೆ ಹೆಸರುವಾಸಿ. ಈ ದಾಸೋಹದಲ್ಲಿ ಅತಿ ಮುಖ್ಯವಾದಂತಹ ಏನಂತಂದ್ರೆ ರೊಟ್ಟಿ ಜಾತ್ರೆ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಇಲ್ಲಿ ಬರ್ತಕ್ಕಂಥ ಲಕ್ಷಾಂತರ ಜನರಿಗೆ ರೊಟ್ಟಿಯನ್ನ ಪ್ರಸಾದದಲ್ಲಿ ಊಟದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ರೊಟ್ಟಿಯನ್ನ ವಿತರಣೆ ಮಾಡಲಾಗುತ್ತೆ. ಹೀಗಾಗಿ ರೊಟ್ಟಿ ಜಾತ್ರೆ ಅಂತ ಕೂಡ ಕರೀತಾರೆ. ಸದ್ಯ ನಾನು ಈ ರೊಟ್ಟಿಯನ್ನ ಸ್ಟೋರ್ ಮಾಡ್ತಕ್ಕಂತಹ ಒಂದು ಗೋಡೌನ್ ನಲ್ಲಿ ಇದ್ದೀನಿ. ಈಗಾಗಲೇ ಏನಂತಂದ್ರೆ ಕೊಪ್ಪಳದ ಈ ಒಂದು ಇವತ್ತು ಸಾಯಂಕಾಲ ನಡೆಯುವಂತಹ ಮಹಾರಥೋತ್ಸವ ಏನಿದೆ, ಈ ರಥೋತ್ಸವಕ್ಕೆ ಆಗಮಿಸ್ತಕ್ಕಂಥ ಸುಮಾರು 8 ರಿಂದ 10 ಲಕ್ಷ ಜನರಿಗೆ ಎಲ್ಲರಿಗೂ ಕೂಡ ರೊಟ್ಟಿ ಊಟವನ್ನ ಪ್ರಸಾದ
ಪ್ರಸಾದವಾಗಿ ನೀಡ್ತಾರೆ. ಈ ಎಲ್ಲ ಜನರಿಗೂ ಕೂಡ ನೀಡಲಿಕ್ಕೆ ಬೇಕಾದಂತಹ ಏನು ಸುಮಾರು 20ರಿಂದ 25 ಲಕ್ಷ ರೊಟ್ಟಿಗಳು ಈಗಾಗಲೇ ಏನಂತಂದ್ರೆ ಈ ಒಂದು ಏನು ಮಹಾದಾಸೋಹದಲ್ಲಿ ಈಗಾಗಲೇ ಸಂಗ್ರಹವಾಗಿದೆ ಅಂತಾನೆ ಹೇಳ್ಬೋದು. ಸುಮಾರು 15 ದಿನಗಳಿಂದ ಕೊಪ್ಪಳ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಗ್ರಾಮಸ್ಥರು ತಮ್ಮ ಮನೆಗಳಲ್ಲಿ, ತಮ್ಮ ಊರುಗಳಲ್ಲಿ, ತಮ್ಮ ಏರಿಯಾಗಳಲ್ಲಿ ಏನಂತಂದ್ರೆ ಎಲ್ಲರೂ ಒಟ್ಟಾಗಿ ರೊಟ್ಟಿಯನ್ನ ಮಾಡಿಕೊಂಡು ಅಲ್ಲಿಂದ ತೆಗೆದುಕೊಂಡು ಬಂದು ಮಠಕ್ಕೆ ಕೊಡುವಂತಹ ಪ್ರತೀತಿ ಸುಮಾರು ವರ್ಷಗಳಿಂದಲೂ ಕೂಡ ನಡೆದು ಬಂದಿದೆ. ಇದು ಪ್ರತಿ ವರ್ಷವೂ ಕೂಡ ಜನರು ಸ್ವಯಂ ಪ್ರೇರಿತವಾಗಿ ತಮ್ಮ ಮನೆಗಳಲ್ಲಿ ಜೋಳದ ರೊಟ್ಟಿ ಆಗಿರ್ಬೋದು, ಸಜ್ಜಿ ರೊಟ್ಟಿ ಆಗಿರ್ಬೋದು, ಇವುಗಳನ್ನ ತಯಾರು ಮಾಡಿ ಮನೆಗಳಲ್ಲೇ ಅವನ್ನ ಒಣಗಿಸಿ ಏನು ಈ ಒಂದು ದಾಸೋಹದಲ್ಲಿ ಏನು 3 ದಿನಗಳ ಕಾಲ ನಿರಂತರವಾಗಿ ಈ ಒಂದು ದಾಸೋಹದಲ್ಲಿ ರೊಟ್ಟಿಯನ್ನ ಕೊಡ್ಲಿಕ್ಕೆ ಬೇಕಾದಂತಹ ಸಂಖ್ಯೆಯಲ್ಲಿ ರೊಟ್ಟಿಯನ್ನ ತಯಾರು ಮಾಡಿರ್ತಾರೆ. ಇವೆಲ್ಲವನ್ನು ಕೂಡ ಇವತ್ತಿನವರೆಗೂ ಕೂಡ ಏನು ಭಕ್ತರು ತಮ್ಮ ಮನೆಗಳಿಂದ ತೆಗೆದುಕೊಂಡು ಬಂದು ಮಠದ ಆವರಣದಲ್ಲಿ ಏನು ದಾಸೋಹದಕ್ಕೆ ತಂದು ಕೊಡ್ತಾರೆ. ಇಲ್ಲಿ ನಡೀತಕ್ಕಂತಹ ಮಹಾದಾಸೋಹದಲ್ಲಿ ಈ ಒಂದು ರೊಟ್ಟಿಯನ್ನ ಭಕ್ತರಿಗೆ ಒಂದು ಪ್ರಸಾದದ ರೂಪದಲ್ಲಿ ಕೊಡ್ತಾ ಇದ್ದಾರೆ. ನಿರಂತರವಾಗಿ 15 ದಿನಗಳ ಕಾಲ ನಡೆಯುವಂತಹ ಅಂದ್ರೆ ಜನವರಿ 5ರಿಂದ ಜನವರಿ 20ರವರೆಗೂ ನಿರಂತರವಾಗಿ 15 ದಿನಗಳ ಕಾಲ ನಡೀತಕ್ಕಂತಹ ಈ ಒಂದು ಜಾತ್ರೆಯಲ್ಲಿ ಏನು ಮಹಾದಾಸೋಹದಲ್ಲಿ ಭಕ್ತರಿಗೆ ಈ ರೊಟ್ಟಿಗಳನ್ನ ವಿತರಣೆ ಮಾಡಲಾಗ್ತಾ ಇದೆ. ಈಗಾಗಲೇ ಏನಂತಂದ್ರೆ ಸುಮಾರು 20ರಿಂದ 25 ಲಕ್ಷ ರೊಟ್ಟಿಗಳು ಬಂದಿದಾವೆ ಅನ್ನುವಂತ ಒಂದು ಮಾಹಿತಿಯನ್ನ ಇಲ್ಲಿರುವಂತವ್ರು ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ಜನರು ಬರ್ತಾ ಇದ್ದಾರೆ, ಸಾಕಷ್ಟು ರೊಟ್ಟಿಗಳನ್ನು ಕೂಡ ಮತ್ತೆ ಸಂಗ್ರಹವಾಗ್ತಾ ಇದಾವೆ ಅನ್ನುವಂಥದ್ದು ನಿಜಕ್ಕೂ ಏನಂತಂದ್ರೆ ಒಂದು ವಿಶೇಷ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಉತ್ತರ ಕರ್ನಾಟಕ ಶೈಲಿಯ ಜೋಳದ ರೊಟ್ಟಿ ಊಟ, ಸಜ್ಜಿ ರೊಟ್ಟಿ ಊಟವನ್ನ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಉಣಬಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ದಾಸೋಹಕ್ಕೆ ಹೆಸರುವಾಸಿ. ಈ ದಾಸೋಹದಲ್ಲಿ ಅತಿ ಮುಖ್ಯವಾದಂತಹ ಏನಂತಂದ್ರೆ ರೊಟ್ಟಿ ಜಾತ್ರೆ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಇಲ್ಲಿ ಬರ್ತಕ್ಕಂಥ ಲಕ್ಷಾಂತರ ಜನರಿಗೆ ರೊಟ್ಟಿಯನ್ನ ಪ್ರಸಾದದಲ್ಲಿ, ಊಟದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ರೊಟ್ಟಿಯನ್ನ ವಿತರಣೆ ಮಾಡಲಾಗುತ್ತೆ. ಹೀಗಾಗಿ ರೊಟ್ಟಿ ಜಾತ್ರೆ ಅಂತ ಕೂಡ ಕರೀತಾರೆ. ಸದ್ಯ ನಾನು ಈ ರೊಟ್ಟಿಯನ್ನ ಸ್ಟೋರ್ ಮಾಡ್ತಕ್ಕಂತಹ ಒಂದು ಗೋಡೌನ್ ನಲ್ಲಿ ಇದ್ದೀನಿ. ಈಗಾಗಲೇ ಏನಂತಂದ್ರೆ ಕೊಪ್ಪಳದ ಈ ಒಂದು ಇವತ್ತು ಸಾಯಂಕಾಲ ನಡೆಯುವಂತಹ ಮಹಾರಥೋತ್ಸವ ಏನಿದೆ, ಈ ರಥೋತ್ಸವಕ್ಕೆ ಆಗಮಿಸ್ತಕ್ಕಂಥ ಸುಮಾರು 8ರಿಂದ 10 ಲಕ್ಷ ಜನರಿಗೆ ಎಲ್ಲರಿಗೂ ಕೂಡ ರೊಟ್ಟಿ ಊಟವನ್ನ ಪ್ರಸಾದವಾಗಿ ನೀಡ್ತಾರೆ. ಈ ಎಲ್ಲ ಜನರಿಗೂ ಕೂಡ ನೀಡಲಿಕ್ಕೆ ಬೇಕಾದಂತಹ ಏನು ಸುಮಾರು 20ರಿಂದ 25 ಲಕ್ಷ ರೊಟ್ಟಿಗಳು ಈಗಾಗಲೇ ಏನಂತಂದ್ರೆ ಈ ಒಂದು ಏನು ಮಹಾದಾಸೋಹದಲ್ಲಿ ಈಗಾಗಲೇ ಸಂಗ್ರಹವಾಗಿದೆ ಅಂತಾನೆ ಹೇಳ್ಬೋದು. ಸುಮಾರು 15 ದಿನಗಳಿಂದ ಕೊಪ್ಪಳ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಗ್ರಾಮಸ್ಥರು ತಮ್ಮ ಮನೆಗಳಲ್ಲಿ, ತಮ್ಮ ಊರುಗಳಲ್ಲಿ, ತಮ್ಮ ಏರಿಯಾಗಳಲ್ಲಿ ಏನಂತಂದ್ರೆ ಎಲ್ಲರೂ ಒಟ್ಟಾಗಿ ರೊಟ್ಟಿಯನ್ನ ಮಾಡಿಕೊಂಡು ಅಲ್ಲಿಂದ ತೆಗೆದುಕೊಂಡು ಬಂದು ಮಠಕ್ಕೆ ಕೊಡುವಂತಹ ಪ್ರತೀತಿ ಸುಮಾರು ವರ್ಷಗಳಿಂದಲೂ ಕೂಡ ನಡೆದು ಬಂದಿದೆ. ಇದು ಪ್ರತಿ ವರ್ಷವೂ ಕೂಡ ಜನರು ಸ್ವಯಂ ಪ್ರೇರಿತವಾಗಿ ತಮ್ಮ ಮನೆಗಳಲ್ಲಿ ಜೋಳದ ರೊಟ್ಟಿ ಆಗಿರ್ಬೋದು, ಸಜ್ಜಿ ರೊಟ್ಟಿ ಆಗಿರ್ಬೋದು, ಇವುಗಳನ್ನ ತಯಾರು ಮಾಡಿ ಮನೆಗಳಲ್ಲೇ ಅವನ್ನ ಒಣಗಿಸಿ ಏನು ಈ ಒಂದು ದಾಸೋಹದಲ್ಲಿ ಏನು 3 ದಿನಗಳ ಕಾಲ ನಿರಂತರವಾಗಿ ಈ ಒಂದು ದಾಸೋಹದಲ್ಲಿ ರೊಟ್ಟಿಯನ್ನ ಕೊಡ್ಲಿಕ್ಕೆ ಬೇಕಾದಂತಹ ಸಂಖ್ಯೆಯಲ್ಲಿ ರೊಟ್ಟಿಯನ್ನ ತಯಾರು ಮಾಡಿರ್ತಾರೆ. ಇವೆಲ್ಲವನ್ನು ಕೂಡ ಇವತ್ತಿನವರೆಗೂ ಕೂಡ ಏನು ಭಕ್ತರು ತಮ್ಮ ಮನೆಗಳಿಂದ ತೆಗೆದುಕೊಂಡು ಬಂದು ಮಠದ ಆವರಣದಲ್ಲಿ ಏನು ದಾಸೋಹದಕ್ಕೆ ತಂದು ಕೊಡ್ತಾರೆ. ಇಲ್ಲಿ ನಡೀತಕ್ಕಂತಹ ಮಹಾದಾಸೋಹದಲ್ಲಿ ಈ ಒಂದು ರೊಟ್ಟಿಯನ್ನ ಭಕ್ತರಿಗೆ ಒಂದು ಪ್ರಸಾದದ ರೂಪದಲ್ಲಿ ಕೊಡ್ತಾ ಇದ್ದಾರೆ. ನಿರಂತರವಾಗಿ 15 ದಿನಗಳ ಕಾಲ ನಡೆಯುವಂತಹ ಅಂದ್ರೆ ಜನವರಿ 5ರಿಂದ ಜನವರಿ 20ರವರೆಗೂ ನಿರಂತರವಾಗಿ 15 ದಿನಗಳ ಕಾಲ ನಡೀತಕ್ಕಂತಹ ಈ ಒಂದು ಜಾತ್ರೆಯಲ್ಲಿ ಏನು ಮಹಾದಾಸೋಹದಲ್ಲಿ ಭಕ್ತರಿಗೆ ಈ ರೊಟ್ಟಿಗಳನ್ನ ವಿತರಣೆ ಮಾಡಲಾಗ್ತಾ ಇದೆ. ಈಗಾಗಲೇ ಏನಂತಂದ್ರೆ ಸುಮಾರು 20ರಿಂದ 25 ಲಕ್ಷ ರೊಟ್ಟಿಗಳು ಬಂದಿದಾವೆ ಅನ್ನುವಂತ ಒಂದು ಮಾಹಿತಿಯನ್ನ ಇಲ್ಲಿರುವಂತವ್ರು ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ಜನರು ಬರ್ತಾ ಇದ್ದಾರೆ, ಸಾಕಷ್ಟು ರೊಟ್ಟಿಗಳನ್ನು ಕೂಡ ಮತ್ತೆ ಸಂಗ್ರಹವಾಗ್ತಾ ಇದಾವೆ ಅನ್ನುವಂಥದ್ದು ನಿಜಕ್ಕೂ ಏನಂತಂದ್ರೆ ಒಂದು ವಿಶೇಷ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಉತ್ತರ ಕರ್ನಾಟಕ ಶೈಲಿಯ ಜೋಳದ ರೊಟ್ಟಿ ಊಟ, ಸಜ್ಜಿ ರೊಟ್ಟಿ ಊಟವನ್ನ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಉಣಬಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.